ಸ್ಟಾರ್ ಪೀಪಲ್ ಕನ್ನಡ ಆಲ್ ದ ಬೆಸ್ಟ್. ನಮ್ಮ ಕಡೆ 10 ರೂಪಾಯಿ ಡೊನೇಷನ್ ಕೊಡೋರು ಸದ್ಯಕ್ಕಿದಾರ, 10 ಲಕ್ಷ ಅಲ್ಲ 2 ಕರೋಡ್ ರೂಪಾಯಿ ಡೊನೇಷನ್ ಕೊಡೋರು ಸದ್ಯಕ್ಕಿದಾರ. ಸಪೋರ್ಟ್ ಮಾಡೋಕಿನ್ನ ತಡೆ ಹಿಡಿಯೋರೇ ಜಾಸ್ತಿ ಜನ. ಹಂಗೇನಾದ್ರೂ ಅಡತಡ ಮಾಡೋರ ಮತ್ತು ನಮ್ಮ ಹಿಂದ ಕಾಲೇಜ್ ಆಗವ್ರ ಅವರೇ ನಮಗೆ ಖರೆ ದೋಸ್ತ. ವಿಜಯ್ ಪಾಟೀಲ್ ಅವರು ಮತ್ತು ನಮಗೆ ಅನಿಸ್ತು ಬರೀ ಒಂದ ಕಾಸ್ಟ್ಗೆ ಅಜ್ಜಾಜಿಗಳು ಇಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಸರ್ ಮೇಡಮ್ ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಸ್ವಾಗತ. ನಿಮಗೆ ಈ ಒಂದು ಸರ್ವಿಸ್ ಕೊಡಬೇಕಾದ್ರೆ ಯಾವುದಾದ್ರೂ ಒಂದು ದೊಡ್ಡ ಚಾಲೆಂಜ್ ಅನಿಸುತ್ತಾ? ಎವ್ರಿ ಡೇ ಒಂದು ಚಾಲೆಂಜ್. ತಾಯಿಯ ಹೃದಯ, ಸೇವಕಿಯ ಮನಸ್ಸು, ಸಮಾಜಮುಖಿ ವ್ಯಕ್ತಿತ್ವ, ಈ ಮೂರನ್ನು ಒಬ್ಬ ವ್ಯಕ್ತಿಯಲ್ಲಿ ನೋಡ್ಬೇಕಾದ್ರೆ ಅದು ಶಾಂತಾಯಿ ವೃದ್ಧಾಶ್ರಮದ ಶ್ರೀಮತಿ ಮಾರಿಯಾ ವಿಜಯ್ ಮೋರೆ. ನಿಮ್ಗೆ ಈ ಒಂದು ಸರ್ವಿಸ್ ಕೊಡ್ಬೇಕಾದ್ರೆ ಯಾವ್ದಾದ್ರೂ ಒಂದು ದೊಡ್ಡ ಚಾಲೆಂಜ್ ಅನ್ಸುತ್ತಾ? ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ? ಪ್ರತಿ ದಿವಸ ಒಂದು ಚಾಲೆಂಜ್ ಇರ್ತೈತಿ. ಎವ್ರಿ ಡೇ ಒಂದು ಚಾಲೆಂಜ್. ಮುಂಜಾನೆ ಎದ್ದ ಬೆಳಕ್ ಒಂದು ಚಾಲೆಂಜ್, ರಾತ್ರಿ ಮಲ್ಕೋರ್ ಟೈಮ್ನಾಗ ಚಾಲೆಂಜ್. ಆ ವಿದೌಟ್ ಚಾಲೆಂಜ್ ನಮಗೆ ನಿದ್ದೆ ಹತ್ತುದಿಲ್ಲ. ಚಾಲೆಂಜ್ ಇರ್ಲಿಲ್ಲ ಮತ್ತೆ ಏನೋ ಎಲ್ಲರ ತಪ್ಪೈತೆ ಅಂತ ಅನಿಸ್ತೈತೆ. ಒಂದ್ ಯಾವ್ದೋ ಅಜ್ಜಿ ಜಗಳ ಮಾಡ್ತಿರ್ತಾಳೆ, ಒಂದ್ ಯಾವ್ದೋ ಅಜ್ಜ ಬಿದ್ದಿದ್ದಾನೆ, ಒಂದು ಲೈಟ್ ಇಲ್ಲ, ಬೋರ್ ಬಂದ್ ಬಿದ್ದೈತಿ. ಎವ್ರಿ ಡೇ ಚಾಲೆಂಜ್, ಎವ್ರಿ ಡೇ ಚಾಲೆಂಜ್. ಹಿಂಗ ಬಿಗ್ ಚಾಲೆಂಜ್ ಯಾವ್ದು ಬಂದ್ರೂ ನಮಗೇನು ಹೆದರಿಕೆ ಬರೋದು. ಯಾಕಂದ್ರ ನಿಮ್ಮಂತ ಎಲ್ಲಾ ಚಾನೆಲ್ದವ್ರ ಸದ್ಯಕ್ಕ ಮೀಡಿಯಾ ಪೀಪಲ್ ಆಲ್ಸೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ, ಎಲ್ಲ ಗವರ್ಮೆಂಟ್ ಆಫೀಸರ್ಸ್ ಆಲ್ಸೋ, ಎಲ್ಲರೂ ನಮಗ್ ಸಪೋರ್ಟ್ ಮಾಡ್ತಾರೆ. ಮೇಡಮ್, ನೀವು ಹಾಸಿಗೆ ಹಿಡ್ದಿರುವಂತಹ ವೃದ್ಧರಿಗೆ, ಹಿರಿಯರಿಗೆ ಸೇವೆ ಮಾಡ್ತೀರಾ ಅಂತ ಹೇಳಿದ್ರು. ಈಗ ನಮ್ಮ ಮನೇಲೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಏನಾದ್ರು ಇಂಜುರೀಸ್ ಆಗಿ ಹುಳು ಬಿದ್ದಿದ್ರೆ ಅದನ್ನು ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ನರ್ಸೇ ಬೇಕು ಅಂತಾರೆ. ಅದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಮಾಡ್ತೀರಿ, ಹಂಗೇನು ನನಗೆ ಅನ್ಸೋದಿಲ್ಲ. ನನಗೆ ಭಾಳ ಅಂದರೆ ಐ ಲೈಕ್ ಟು ಡೂ ಸಚ್ ವರ್ಕ್. ಹಂಗೆ ಯಾರು ಬೆಡ್ ರಿಡನ್ ಪೇಷಂಟ್ಸ್ ಇದೆ, ಯಾರಿಗೆ ಸ್ವಲ್ಪ ಆರಾಮಿಲ್ಲ, ಅದೆಲ್ಲ ನನಗೆ ಮಾಡಲಿಕ್ಕೆ ಭಾಳ ಇಷ್ಟ ರೀ. ಇಷ್ಟ ನೀವು ಇಷ್ಟಪಟ್ಟು ಮಾಡ್ತಿದ್ರಿ? ಎಸ್ ಎಸ್. ಓಕೆ. ಆಕಿ ಆ ಕೆಲಸ ಬಗ್ಗೆ ನಾ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಆಕಿ ಈಸ್ ವೆರಿ ಡೆಡಿಕೇಟೆಡ್ ಕೆಲಸ. ಈ ಕೆಲಸನ ಮಹತ್ವದ ಇದೆ ಆಶ್ರಮನಲ್ಲಿ. ಈ ಕೆಲಸ ಯಾರು ಮಾಡ್ತಾರಲ್ಲ ಅವರು ದೇವರನ್ನ ಅವ್ರು. ಯಾಕಂದ್ರೆ ಒಂದು ನಮ್ಮ ಅಜ್ಜಿ ಒಂದಿದ್ರು 3 ವರ್ಷ ಬೆಡ್ ರಿಡನ್ ಇದ್ರು. 3 ವರ್ಷ ಬೆಡ್ ರಿಡನ್ ಇದ್ರು. ಆಕೆ ಬೆಡ್ಸೋರ, ಆಕೆ ಅದು ಹುಂಡದು ಎಲ್ಲ ಕ್ಲೀನ್ ಮಾಡಿ, ಅವು ಹುಳ್ಗಳದು ಬರ್ತಿದ್ವು ಎಲ್ಲ ತೆಗೆದು ಡ್ರೆಸ್ಸಿಂಗನ್ನು ಮಾಡಿ, ದಿವಸ ಜಳಕ ಹಾಕಿ ಇದೆಲ್ಲ ಮಾಡೋ ಟೈಮ್ನಾಗ ಮೇಡಮ್ ಈ ಅಜ್ಜಿಗಳಾಗಲಿ ಅಜ್ಜಗಳಾಗಲಿ ಈಕಿಗೆ ಇದು ಮಾಡ್ತಾರೆ, ಶ್ರಾಪ್ ಕೊಡ್ತಾರೆ, ಬೈತಾರೆ. ನೀನು ಅವ್ರಿಗೆ ತ್ರಾಸ ಆಗ್ತಿರ್ತೈತಿ. ಅವಳಿಗೆ ಈಕಿಗೆ ಬೈತಾರ ಅವ್ರು, ನೀನು ಹಿಂಗಾಗಿ ಸಾಯ್ತಿ, ನಿನಗೂ ಹಿಂಗ ಆಗ್ತೈತಿ, ಹಿಂಗೆ ಇದಾಗ್ತೈತಿ, ಅದಾಗ್ತೈತಿ ಅಂತ ಹೇಳ್ತಾರೆ. ಬಟ್ ನಾ ಆಕಿಗೆ ಹೇಳಿದನ್ರಿ, ಅವ್ರೇನು ಶಾಪ್ ಕೊಡ್ತಾರಲ್ಲ ಅದೇ ನಮ್ದು ಬ್ಲೆಸ್. ಸೊ ಅದ್ರ ಸಲುವಾಗಿ ಈಕಿ ಮಾಡೋ ಕೆಲಸ ಭಾಳ ದೊಡ್ಡ ಕೆಲಸ ಇದೆ. ನಾವೇನು ಎಲ್ಲ ಈ ಕಡೆ ಆ ಕಡೆ ಅಡ್ಡಾಡಿ ಎಲ್ಲ ಏನು ಬೇಕು ಏನಿಲ್ಲ ಎಲ್ಲ ತಂದು ಕೊಡ್ತೀವಿ. ಬಟ್ ಬೆಡ್ ರಿಡನ್ ಪೇಷಂಟ್ಸ್ ಒಳಗೆ ನಮ್ಮ ಮಿಸ್ಸಸ್ಸು ಮತ್ತು ಶಿಂದ್ಯಾಯಿ ಇವರೆಲ್ಲ ನಮ್ಮ ಕಡೆ ನರ್ಸಿಂಗ್ ಕೇರ್ ಯಾರು ಇಟ್ಟಿಲ್ಲ. ನರ್ಸಿಂಗ್ ಕೇರ್ ಅಂದರೆ ಇವರ ಡಾಕ್ಟರ್ನು ಇವರ. ಸರ್, ಯಾವ ರೀತಿ ಇದೆಲ್ಲ ಡೆವಲಪ್ಮೆಂಟ್ ವರ್ಕ್ ಯಾವ ರೀತಿ ಬಂತು? ಆಮೇಲೆ ಯಾರು ನಿಮಗೆ ಸಪೋರ್ಟ್ ಆಗಿ ನಿಂತರು ಅಥವಾ ಯಾರು ನಿಮಗೆ ಅಡೆತಡೆ ಮಾಡಿದ್ರು? ಅಂದ್ರೆ ಇವಾಗ ಏನೋ ವರ್ಕ್ ಮಾಡ್ತಾ ಇದೀವಿ, ಒಂದು ಹೆಸರು ಮಾಡ್ತಾ ಇದೀವಿ ಅಂದ್ರೆ ಏನೋ ಒಂದ್ ಬೇರೆ ಉದ್ದೇಶ ಐತಿ, ನಮ್ಕಿನ ಜಾಸ್ತಿ ಬೆಳಿತಾರಂತ ಸಪೋರ್ಟ್ ಮಾಡೋಕಿನ್ನ ತಡೆ ಹಿಡಿಯೋರೇ ಜಾಸ್ತಿ ಜನ. ಹಂಗೇನಾದ್ರೂ ಎಕ್ಸ್ಪೀರಿಯನ್ಸಸ್? ಈ ಜಗತ್ತಿನಲ್ಲಿ ಅವ್ರು ಇದಾರೆ ಅಂತ ಹೇಳಿ ಕರೆಕ್ಟ್ ಜಗತ್ತಿನ ನಡೀತಿದೆ. ನಾನು ಮುದ್ದಾಮಗೆ ಈ ಅಡತಡ ಮಾಡೋರ ಮತ್ತು ನಮ್ಮ ಹಿಂದ ನಮ್ಮ ಕಾಲೇಜ್ ಆಗವ್ರ ಅವರೇ ನಮಗೆ ಖರೆ ದೋಸ್ತ. ಯಾಕಂದ್ರ ಎಲ್ಲಾರು ಚಲೋ ಅನ್ಕೋತ ಹೋದ್ರ ನಮ್ಮ ಎಲ್ಲೋ ಏನ್ ನಾವು ತಪ್ಪು ಮಾಡ್ತೇವೆ, ನಮ್ದು ಏನಾರ ತಪ್ಪು ತೆಗಿಬೇಕಲ್ಲ, ಅವ್ರು ತಪ್ಪು ತೆಗಿತಾರ ಅಂತ ಹೇಳಿ ನಾವು ಸುಧಾರಣೆ ಆಗ್ತೈತಿ ನಮ್ಮ. ಆದ್ರೂ ಇವ್ರಿಗೂ ಸದ್ಯಕ್ಕೆ ನಾನು ಅಷ್ಟೇ ಫ್ರೆಂಡ್ಶಿಪ್ ಮಾಡ್ತೇನೆ. ಆಮೇಲೆ ಇದು ಮಾಡೋ ಟೈಮ್ನಾಗ
ಡೆಡಿಕೇಟೆಡ್ ಕೆಲಸ ಮಾಡಿದ್ರ ಯಾವ ಪ್ರಕಾರ ಈ ಒಂದು ಸಪೋರ್ಟನ್ನು ಸಿಗ್ತೈತಿ. ಇದೊಂದು ಉದಾಹರಣೆ ಅಂದ್ರೆ ಶಾಂತಾಯಿ ವೃದ್ಧಾಶ್ರಮ. ಯಾಕಂದ್ರೆ ವಿಜಯ್ ಪಾಟೀಲ್ ಅವರು ತಮ್ಮ ಫ್ಯಾಮಿಲಿ ಮೆಂಬರ್ ಎಂಬಲ್ಲೇ ಡಿಸ್ಕಷನ್ ಮಾಡಿ ಒಂದು 2 ಎಕರೆ ಜಾಗ ಒಂದು ಆಶ್ರಮ ಕೊಡೋದು ಒಂದು ಭಾಳ ದೊಡ್ಡ ಕೆಲಸ ಅದ. ಯಾಕಂದ್ರೆ ಒಂದು ಅರ್ಧ ಇಂಚು ಜಾಗ ಸದ್ಯಕ್ಕೆ ಸಲುವಾಗಿ ಎಷ್ಟೊಂದು ಜಗಳ ಮಾಡ್ತಾರೆ. ಆದ್ರೆ 2 ಎಕರೆ ಜಾಗ ಶಾಂತಾಯಿ ತಮ್ಮ ಅವನ ಹೆಸರಲ್ಲೇ ಇದು ಒಂದು ಜಾಗ ಕೊಟ್ಟಿದ್ದಾರೆ. ಆಮೇಲೆ ಈ 2 ಬಿಲ್ಡಿಂಗ್ ಅವ್ರು ಕಟ್ಕೊಟ್ರು. ಆಮೇಲೆ ಇದೆಲ್ಲ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಪಾಲಿಯಾಡನ್ ಸಿದ್ಧಾರ್ಥ ಹುಂದ್ರೆ ಸರ್ ಆಗಲಿ, ನಮ್ಮ ಕೀತ್ ಮಚಾಡು ಆಗಲಿ, ನಮ್ಮ VRL ವಿಜಯ್ ಸಂಕೇತ್ ಸಾಹೇಬ್ರಾಗಲಿ, ಆಮೇಲೆ ದೀಪಾ ಸಿದ್ನಾಳ್ ಅವ್ರಾಗ್ಲಿ, ಶಿವಕಾಂತ್ ಸಿದ್ನಾಳ್ ಅವ್ರಾಗ್ಲಿ, ಹಿಂಗೆಲ್ಲ ದೊಡ್ಡ ದೊಡ್ಡ ದಾನಿಗಳು ನಮ್ಗೆ ಸಣ್ಣ ಒಂದು ತಿಂಗಳ 500 ರೂಪಾಯಿ ಕೊಡೋರು ಸದ್ಯಕ್ಕೆ ನಮ್ಮ ಕಡೆ ಇದ್ದಾರೆ. ಆಮೇಲೆ ತಿಂಗಳ 40,000 ರೂಪಾಯಿ ಸದ್ಯಕ್ಕೆ ನಮ್ಗೆ ಹೆಲ್ಪ್ ಮಾಡೋರು ತಿಂಗಳ. ಅವರು ಮನ್ಸಾರೆ ಅವ್ರ ಕಡೆ ಏನೂ ನಾವು ಬಿಡಾಕ್ ಹೋಗಿಲ್ಲ. ಬಟ್ ನಮ್ದು ಇದು ಕೆಲಸನೂ ನೋಡಿ, ನಮ್ಮೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ದ ಕೆಲಸ ನೋಡಿ, ನಮ್ಮ ಇಲ್ಲೆಲ್ಲ ಸೇವಕರಿಗೆ ಕೆಲಸ ಮಾಡೋದು ನೋಡಿ, ಇಲ್ಲೆಲ್ಲ ಅಜ್ಜ ಅಜ್ಜಿಗಳು ಏನು ಖುಷಿಲೇ ಇರ್ತಾರ, ಅವ್ರ ಖುಷಿ ಅವ್ರ ಮುಖದ ಮ್ಯಾಗಿನ ಖುಷಿ ನೋಡಿ ನಮ್ಮ ಈ ದಾನಿಗಳು ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ಭಾಳಷ್ಟು ನಮ್ಮ ದಿಲೀಪ್ ಚಿಟ್ನಿ ಸಾಹೇಬ್ರಾಗಲಿ ಭಾಳಷ್ಟು ಮಂದಿ ಇದ್ದಾರೆ. ಭಾಳಷ್ಟು ಅಂದ್ರೆ ಭಾಳಷ್ಟು ಮಂದಿ. ಎಲ್ಲರದು ಹೆಸರು ತಪ್ಪಿ ತಗೋರ್ಲಿಕ್ಕೆ ಟೈಮ್ ಇಲ್ಲ. ಅದೇ ಯಾರು ಏನು ತಪ್ಪು ತಗೋಬೇಡ್ರಿ. ಬಟ್ ನಮ್ಮ ಕಡೆ 10 ರೂಪಾಯಿ ಡೊನೇಷನ್ ಕೊಡೋರು ಸದ್ಯಕ್ಕಿದ್ದಾರೆ. 10 ಲಕ್ಷ ಅಲ್ಲ 2 ಕರೋಡ್ ರೂಪಾಯಿ ಡೊನೇಷನ್ ಕೊಡೋರು ಸದ್ಯಕ್ಕಿದ್ದಾರೆ. ಅದರಲ್ಲಿ ಅನಿಲ್ ಜೈನ್ ಸಾಹೇಬ್ರು ಇದ್ದಾರೆ, ಹೇಮಂತ್ ಭಂಡಾರಿ ಇದ್ದಾರೆ, ಲಲಿತ್ ಭಾಯಿ ಇದ್ದಾರೆ ಪೂನಾನಲ್ಲಿ. ಸಾಕಷ್ಟು ಹೊರಗಿನ ರಾಜ್ಯದಲ್ಲಿ ಸದ್ಯಕ್ಕೆ ಈ ಕೆಲಸಕ್ಕೆ ನಮ್ಮ ಕೈ ಜೋಡಿಸೋನು ಕೆಲಸ ಮಾಡ್ತಾ ಇದ್ದೀವಿ. ಕೈ ಜೋಡಿಸೋರು. ಕೊನೆಯದಾಗಿ ಈ ವೃದ್ಧಾಶ್ರಮದಿಂದ ಇಬ್ರು ಎಷ್ಟು ಸಂತೋಷವಾಗಿದ್ದೀರಾ? ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬ ಈ ವೃದ್ಧಾಶ್ರಮದ ಜೊತೆಗೆ ನಿಮ್ಮ ಪಯಣ ಹಿರಿಯರ ಜೊತೆಗೆ. ನಿನ್ನೆ ನಾವು ಒಂದು ಪಿಕ್ಚರ್ ನೋಡಿ ಬಂದಿರಲ್ಲ, ಸ್ವಾಮಿ ಸಮರ್ಥ ಪಿಕ್ಚರ್ ನೋಡಿ ಬಂದ. ಆ ತರ ಸದ್ಯಕ್ಕೆ ಒಂದು ಮೆಸೇಜ್ ಇದೆ. ನಾವು ಸದ್ಯಕ್ಕೆ ಇತರಲೇನ ಹೋಗಿದ್ವಿ. ಅಂದ್ರ ನಾನು ಮ್ಯಾಟ್ರಿಕ್ಕಿಗೆ ಇದ್ದಾಗ ನಮ್ಮ ಫಾದರ್ ಎಕ್ಸ್ಪೈರ್ಡ್ ಆದರು. ಆ ವೇಳಕ್ಕ 3 ಸಿಸ್ಟರ್ ಮತ್ತು ಮದರ್ ಒಂದು 12x12 ಕೊಲಿನಲ್ಲಿ ನಾವು ಇರ್ತಿದ್ವಿ. ಆಮೇಲೆ ಇದೆಲ್ಲ ನಡೆಸ್ಬೇಕಾದ್ರೆ, ಸಂಸಾರ ನಡೆಸ್ಬೇಕಾದ್ರೆ, ಸಿಸ್ಟರ್ಗಳು ಇದನ್ನ ನಡೆಸ್ಬೇಕಾದ್ರೆ ನಾನು ಪವನ್ ಹೋಟೆಲ್ನಲ್ಲಿ ವೆಟ್ರ್ ಕೆಲಸ ಮಾಡಿದ್ದೇನೆ, ವೈಶಾಲಿ ಬಾರ್ನಲ್ಲಿ ವೆಟ್ರ್ ಕೆಲಸ ಮಾಡಿದ್ದೇನೆ, ಒಂದು ಟೀಚರ್ ಸೊಸೈಟಿನಲ್ಲಿ ಜಾಡು ಹೊಡ್ಯಕ್ಕೆ ಹೋಗ್ತಿದ್ದೆ. ಆಮೇಲೆ ಬ್ಯಾರೆದವ್ರು ಅರಿವಿ ಹಾಕೊಂಡು ನಾವು ಸ್ಕೂಲ್ಗೆ ಹೋಗ್ತಿದ್ವು. ಬಟ್ ನಡಕ್ಕೆ ಒಬ್ಬ ನಮ್ಮ ಫ್ರೆಂಡ್ ಬೇಕಾಗ್ತಾರೋ ವಿಜಯ್ ಪಾಟೀಲ್ ಅಂತ. ಅಲ್ಲಿಂದ ನಮ್ದು U-ಟರ್ನ್ ಆಗ್ತಿದೆ. U-ಟರ್ನ್ ಆದ ಬಳಿಕ ವಿಜಯ್ ಪಾಟೀಲ್ ಅವ್ರು ನನಗೆ ಒಂದು ಸ್ವಂತ ಬ್ರದರ್ ಗತೆ ನಂಗೆ ಬಿಹೇವ್ ಮಾಡಿ ಈ ಶಾಂತಾಯಿ ವೃದ್ಧಾಶ್ರಮ ನನ್ನ ಮ್ಯಾಗ ಜವಾಬ್ದಾರಿ ಕೊಟ್ಟರು. ಅದ್ರ ಸಲುವಾಗಿ ನಾವು ಶಾಂತಾಯಿ ವೃದ್ಧಾಶ್ರಮದಲ್ಲಿ ನಾವೇನು ಅನುಭವದು ಆ ಅನುಭವನು ಈಗ ನಮ್ಮಂಥವ್ರು ಸಾಕಷ್ಟು ಮಂದಿ ಇದ್ದಾರೆ ಸಮಾಜದಲ್ಲಿ. ಅವ್ರಿಗೂ ಸದ್ಯಕ್ಕೆ ನಾವು ಹೆಲ್ಪ್ ಮಾಡ್ಬೇಕಂತೇಳಿ ಅಜ್ಜ ಅಜ್ಜಿಗಳಿಗೆ ನಾವು ಹೆಲ್ಪ್ ಮಾಡ್ತೇವೆ. ನಮ್ಮ ಮಗ ಅಲೆನ್ ಮೋರೆ ಶಾಂತಾಯಿ ವಿದ್ಯಾ ಆಧಾರ ಅಂತೇಳಿ ಒಂದು ಪ್ರಾಜೆಕ್ಟ್ ಅವ್ರು ನಡೆಸ್ತಾರೆ. ಅವ್ರ ಎಂಬಲ್ಲಿ ವಿನಾಯಕ್ ಬೊಂಗಾಳೆ, ವಿಜಯ್ ಪಾಟೀಲ್, ಸಂತೋಷ್ ಮಮದಾಪುರ್, ಗಂಗಾಧರ್ ಪಾಟೀಲ್ ಇವರೆಲ್ಲರೂ ಕೂಡಿ ಒಂದು ರದ್ದಿ ನಾವು ಮಾಡ್ತಿದ್ವು. ಈಗ ಮಕ್ಕಳಿಗೇನು ಸಪೋರ್ಟ್ ಕೊಡ್ಬೇಕಂತೇಳಿ ಆ ರದ್ದಿದಿಂದ ಬುದ್ಧಿ ಇದು ರದ್ದಿ ಕಲೆಕ್ಟ್ ಮಾಡಿ ಕಳೆದ 485 ಬೆನಿಫಿಷರಿ ಆಗಿದ್ದಾರೆ. ಅದರಲ್ಲಿ 2 ಡಾಕ್ಟರ್ಸ್ ಆಗಿದ್ದಾರೆ, ಸಾಕಷ್ಟು ನರ್ಸಸ್ ಆಗಿದ್ದಾರೆ, ಇನ್ಫೋಸಿಸ್ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ರದ್ದಿ ಎಷ್ಟು ಕೆಲಸ ಮಾಡ್ತೈತೆ ನೋಡಿ. ಮಣ್ಣಿನಲ್ಲಿ ಒಂದು 25 ಕಿಲೋ ರದ್ದಿ ಇರ್ತೈತೆ ತಿಂಗಳ. ಅದು ಎಲ್ಲ ಕಡೆ ಕಲೆಕ್ಟ್ ಮಾಡಿ ಒಂದು ಮಕ್ಕಳಿಗೆ 50% ನಾವು ಫೀಯನ್ನು ತುಂಬ್ತೇವೆ. ಅದು ನಾನು ಅನುಭವಿಸಿದ್ದೇನೆ. ನಮ್ಮ ಮಕ್ಕಳದ್ದು ಫೀ ತುಂಬೋ ಟೈಮ್ನಾಗ ಒಬ್ಬ ಕಡೆ ನಾನು ಕಮ್ಮಿ ಒಂದು 15 ಸಲ ಹೋಗಿದ್ದೆ. ಆಮೇಲೆ 16ನೇ ಟೈಮ್ಗೆ ಒಂದು 10,000 ರೂಪಾಯಿ ನಂಗೆ ಕೊಟ್ಟಿದ್ದ. ಅದು ಒಂದು ಅನುಭವ ಆಯಿತು. ಆಮೇಲೆ ಅರಿವುಗಳು ಏನಿದಾವಲ್ಲ ಮೇಡಮ್, ನಾವು ಅರಿವುಗಳು ಸದ್ಯಕ್ಕೆ ಚಲೋ ಅರಿವು ಹಾಕೋಬೇಕಾದ್ರೆ ಯಾರೋ ದೋಸ್ತ ಚಲೋ ಹಾಕಿದ್ರೆ ಅವ್ನು ಕೇಳ್ತಿದ್ವು ನಾವು, ನಂಗೊಂದು ದಿವ್ಸ ಕೊಡಪ್ಪ ಹಾಕಕ್ಕ. ಆಮೇಲೆ ಹಳಿ ಅರಿವು ನಂಗೆ ಕೊಡ್ತಿದ್ದ, ನಾವು ಹಾಕ್ತಿದ್ವು. ಆಮೇಲೆ ಅವು ಅರಿವುಗಳು ಸದ್ಯಕ್ಕೆ ಈಗ ನಾವು ಎಲ್ಲ ಚಲೋ ಅರಿವುಗಳು, ಬ್ರ್ಯಾಂಡೆಡ್ ಅರಿವುಗಳು ಎಲ್ಲ 8 ಸಲ 10 ಸಲ ಹಾಕಿ ಒಗೆದು ಬಿಡ್ತಾರೆ. ಅವೆಲ್ಲ ಕಲೆಕ್ಟನ್ನು ಮಾಡಿ ನಮ್ಮ ಆಶ್ರಮನಲ್ಲಿ ತಂದು ಜಮಾ ಮಾಡ್ತಾರೆ. ಯಾರಿಗೆ ನಮ್ಮಂಥ ಆ ವೇಳಕ್ಕೆ ನಾವು ಏನು ಪರಿಸ್ಥಿತಿ ಅಂಥ ಪರಿಸ್ಥಿತಿನಲ್ಲಿ ಯಾವ ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ನಾವು ಕೊಡ್ತೇವೆ. ಇದೆಲ್ಲ ಮಾಡ್ತಾ ಇದ್ದಾಗ ಮತ್ತೊಂದು ನಾವು ಪ್ರಾಜೆಕ್ಟ್ ಮಾಡ್ತೇವೆ ಅಂದರೆ ಬೆಳಗಾಂ ಸಿಟಿನಲ್ಲಿ ಕಳೆದ ಒಂದು 30 ವರ್ಷದಿಂದ
ಅನ್ಕ್ಲೇಮ್ ಡೆಡ್ ಬಾಡಿ. ಅನ್ಕ್ಲೇಮ್ ಡೆಡ್ ಬಾಡಿ ಅಂದ್ರೆ ಬೇಗರ್ಸ್, ಭಿಕ್ಷುಕರು ಇರ್ತಾರ, ಯಾರು ತಿರ್ಕೋತಾರ, ಯಾರಿಗೆ ನಿರ್ಗತಿ ಇರ್ತಾರ, ಯಾರಿಗೆ ದುಡ್ಡು ಇರೋದಿಲ್ಲ ಅಂತಿಮ ಕ್ರಿಯೆ ಮಾಡೋ ಸಲುವಾಗಿ ಅಂತ ಅಂತಿಮ ಕ್ರಿಯೆ ಮಾಡೋ ಕೆಲಸನೂ ನಾವು ಅಲೆನ್ ಮೋರೆ, ನಾನು, ಗಂಗಾಧರ್ ಪಾಟೀಲ ಈ ಎಲ್ಲ ಫ್ರೆಂಡ್ಸ್ ಕೂಡಿ ಇವತ್ತಿನ ಮಟ್ಟ 1569 ಅನಾಥ ಶವ ಅನ್ನೋಕ್ಕಿಂತ ಅವರು ನಮ್ಮ ಪಾವನೇರ್ ಅದಾರ ಅಂತೇಳಿ ದೇವ್ರು ನಮಗೆ ಅದೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಅಂತೇಳಿ ಇವತ್ತಿನ ಮಟ್ಟ ಅಷ್ಟು ಜನರದ್ದು ನಾವು ಅಂತಿಮ ಸಂಸ್ಕಾರ ಮಾಡಿ ಎಲ್ಲ ಭಾಳಷ್ಟು ಇನ್ನೂ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಿರ್ತೀವಿ. ಬಟ್ ಈ ಕೆಲಸ ಮಾಡ್ತಿದ್ದಾಗ ದೇವ್ರು ನಮ್ಮ ಹಿಂದೆ ಇದ್ದಾನೆ, ಜನರ ಸದ್ಯಕ್ಕೆ ನಮ್ಮ ಹಿಂದೆ ಇದ್ದಾರೆ, ತಾವು ಸದ್ಯಕ್ಕೆ ನಮ್ಮ ಹಿಂದೆ ಇದ್ದಾರೆ, ಮೀಡಿಯಾ ಸದ್ಯಕ್ಕೆ ನಮ್ಮ ಹಿಂದೆ ಇದ್ದಾರೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂದಿದ್ದಾರೆ. ಇದೆಲ್ಲ ಮಾಡ್ತಿದ್ದಾಗ ನಮಗೆ ಏನು ಮಾನಸಿಕ ಸಮಾಧಾನ ಏನು ಸಿಗ್ತೈತಿ ಅದು ಯಾವುದು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ಅದೇನು ನಾವು ಕೆಲಸ ಮಾಡ್ತಿದ್ವಲ್ಲ ಅದರಲ್ಲಿ ನಮಗೆ ಮಾನಸಿಕ ಸಮಾಧಾನ ಇದೆ ಮತ್ತು ನಾವು ಗ್ರೋತ್ ಆಗ್ತಾ ಇದ್ದೇವೆ ಅಂಥೇಳಿ ನಾನು ಬೆಳಗಾಂ ಸಿಟಿ ಮೇಯರ್ ಆದೆ, ಅಂಥೇಳಿ ನಾನು ಕೌನ್ಸಿಲರ್ ಅದೇ, ಅಂಥೇಳಿ ನಾನು KLE ಹಾಸ್ಪಿಟಲ್ ಆಗಲಿ, ಬೇರೆ ಬೇರೆ ಜೈಲ್ ಆಗಲಿ, ಸಲಹಾ ಸಮಿತಿ ಮ್ಯಾಗ ನಾನು ಕೆಲಸನೂ ಮಾಡ್ತಾ ಇದ್ದೇನೆ. ಇವೆಲ್ಲ ಅಪಾರ್ಚುನಿಟಿ ನಮಗೆ ಸಿಗ್ತಾವೆ. ಆ ಅಪಾರ್ಚುನಿಟಿದ ನಾನು ನಮ್ಮ ಬೆಳಗಾಂ ಸಿಟಿನಲ್ಲಿ ಆಗಲಿ, ಆಜು ಬಾಜು ಪಕ್ಕನಲ್ಲಿ ಆಗಲಿ, ತಮ್ಮ ಗೋಕಾಕ್ ಮಂದಿ ಸದ್ಯಕ್ಕೆ ನಮ್ಮ ಸಂಪರ್ಕನಾಗಿದ್ದಾರೆ. ಅವ್ರಿಗೂ ಯಾರು ಬಡವರು ಇದ್ದಾರೆ ಅವ್ರಿಗೆ ಏನೇನು ಮೆಡಿಕಲಿ ಬೆನಿಫಿಟ್ ಮಾಡಿ ಕೊಡೋದಿದೆ ಅದೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಶಾಂತಾಯಿ ವೃದ್ಧಾಶ್ರಮಕ್ಕೆ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕೆ, ಬರ್ತಡೇ, ಆನಿವರ್ಸರಿ ಇದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬರ್ಬೋದು. ಸಾಕಷ್ಟು ಮಂದಿ ಬರ್ತಾರ, ಆನಿವರ್ಸರಿ ಮಾಡ್ಲಿಕ್ಕೆ ಬರ್ತಾರ, ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಬರ್ತಾರ, ಯಾರು ತಿಳ್ಕೊಂಡಿರ್ತಾರ ಅವ್ರದ್ದು ಹೆಸರಲ್ಲೇ ಊಟ ಕೊಡ್ತಾರ, ಸ್ಮೃತಿ ದಿವಸನು ಕೊಡ್ತಾರೆ. ಯಾವ ಮನೆಗಿನೂ ಸದ್ಯಕ್ಕೆ ಕರ್ಕೊತಾರೆ, ಮದುವೆನೂ ಸದ್ಯಕ್ಕೆ ಆಗ್ತಾವ, ಇಲ್ಲ ನೇಮಿಂಗ್ ಸೆರೆಮನಿ ಆಗ್ತಾವ. ಇವೆಲ್ಲ ಚಟುವಟಿಕೆಗಳು ನಾವು ಮಾಡಿದೆವು. ಅಂದ್ರೆ ನಮ್ಮ ಅಜ್ಜಾಜಿಗಳು ಯಾವುದೂ ಏನೂ ಇದು ಬಿಟ್ಟಿಲ್ಲ. ನಾವು ಯಾವ ಪ್ರಕಾರ ಗಾಡಿನಾಗ ಅಡ್ಡಾಡ್ತೇವೆ, ನಾವು ಯಾವ ಪ್ರಕಾರ ಏನು ತಿಂತೇವೆ, ನಾವು ಯಾವ ಪ್ರಕಾರ 5 ಸ್ಟಾರ್ ಹೋಟೆಲ್ನಾಗ ಹೋಗ್ತೇವೆ, ನಾವು ಯಾವ ಪ್ರಕಾರ ಗಾಡಿ ಮೇಲೆ ಚಾ ಕುಡ್ತೇವೆ, ಆ ಪ್ರಕಾರ ಎಲ್ಲ ಸುವಿಧಾಗಳು ನಮ್ಮ ಅಜ್ಜಾಜಿಗಳು ನಾವು ನಮ್ಮೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಕೂಡಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿರಿಯರ ಬಗ್ಗೆ ಸಮಾಜಕ್ಕೆ ನೀವು ನೀಡುವಂತ ಒಂದು ಸಂದೇಶ ಏನಾದ್ರು? ಈಗ ಡಿಜಿಟಲ್ ಲೈಫ್ನಲ್ಲಿ ಏನಾಗಿದೆ ಮೇಡಮ್, ಎಲ್ಲರೂ ಮೊಬೈಲ್ ಮ್ಯಾಗ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಇದ್ರ ಮ್ಯಾಗ ಎಲ್ಲ ಬ್ಯುಸಿ ಆಗಿಬಿಟ್ಟಿದೆ. ನಾವು ಯಾವಳಕ್ಕೆ ಸಣ್ಣವ್ರಿದ್ವು ಆ ವೇಳಕ್ಕೆ ನಮ್ಮ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂದ್ರೆ ನಮ್ಮ ಅವ್ವ ಅಪ್ಪ, ನಮ್ಮ ಅಜ್ಜ ಅಜ್ಜಿ ಮತ್ತು ನಮ್ಮ ಗಲ್ಲಿನಲ್ಲಿ ಇರುವಂಥ ಎಲ್ಲ ಪಂಚ ಅವರು ನಮ್ದು ಇನ್ಸ್ಟಾಗ್ರಾಮ ಮತ್ತು ವಾಟ್ಸಪ್ ಎಲ್ಲ. ಈಗೇನಾಗಿದೆ, ಯಾವುದೋ ಒಂದು ತೊಂದರೆ ಬಂದ್ರೆ ಇಮಿಡಿಯೇಟ್ ಆಗಿ ವಾಟ್ಸಪ್ ಮ್ಯಾಗ ಹೋಗಿ ಗೂಗಲ್ ಮ್ಯಾಗ ಹೋಗಿ ಸರ್ಚ್ ಮಾಡಿ ಇಮಿಡಿಯೇಟ್ ಅವ್ರಿಗೆ ಅದು ಇದು ಸಿಗ್ತದೆ. ಬಟ್ ನಾವೇನು ಸಣ್ಣ ಎತ್ತಾಗೇನು ಚಾಲೆಂಜಸ್ ಆಗಲಿ, ವರ್ಕ್ ಆಗಲಿ ಮತ್ತು ಸೀನಿಯರ್ ಮಂದಿಗೆ ಅವ್ರ ಸಜೆಷನ್ ತೊಗೊಂಡು ಯಾವ ಪ್ರಕಾರ ನಾವು ಸೋಷಲ್ ಆಗಲಿ ಎಲ್ಲ ಕೆಲಸ ಮಾಡೋದು ಏನು ಕೆಲಸ ಮಾಡಿದ್ರಲ್ಲ ಆ ಪ್ರಕಾರ ಈ ಟೈಮ್ನಾಗ ಈ ಮಕ್ಕಳಿಗೆ ಮತ್ತು ಇವ್ರಿಗೂ ಸದ್ಯಕ್ಕೆ ನಾನು ತಮ್ಮ ಮುಖಾಂತರ ಸಂದೇಶ ಕೊಡ್ತೀನಿ. ಸ್ವಲ್ಪ ವಾಟ್ಸಪ್, ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ ಬಾಜುಕಿಟ್ಟ ತಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗಳು ಇರಲಿ, ಅವ್ವ ಅಪ್ಪ ಇರಲಿ, ಅವ್ರಿಗೆ ಕಿಮ್ಮತ್ ಕೊಡೋದು ಕೆಲಸ ಮಾಡಿರಿ. ಅವ್ರದ್ದು ಆಶೀರ್ವಾದ ತಗೋರಿ. ಅವ್ರು ಏನು ಹೇಳ್ತಾರೆ ಆ ಥರ ಸ್ವಲ್ಪ ಗಮನ ತೊಗೊಂಡು ತಮ್ಮ ಲೈಫ್ನಲ್ಲಿ ಒಂದು ಒಳ್ಳೆ ಲೈಫನ್ನು ಮಾಡಬೇಕು. ಮತ್ತು ನೀವು ಹೇಳಿದ್ರಿ ಏನು ಸಜೆಷನ್ ಕೊಡ್ತೀನಿ, ಸೀನಿಯರ್ ಸಿಟಿಸನ್ಗೂ ನಾನು ಸಜೆಷನ್ ಕೊಡ್ತೀನಿ. ಯಾರ್ದು ಗೌರ್ಮೆಂಟ್ ಪೆನ್ಷನ್ ಇದೆ, ಯಾರ್ದು ದುಡ್ಡಿದೆ, ಯಾರ ಕಡೆ ಆಸ್ತಿ ಇದೆ, ತಾವು ಗಟ್ಟಿ ಇರೋ ಮಠ ತಾವು ಎಲ್ಲ ಏನು ಇರ್ತೈತಿ ಅದು ಎಲ್ಲ ತಮ್ಮ ಹೆಸರಲ್ಲೇ ಇಟ್ಕೊರಿ. ಅದು ಕೊಡೋದು ಮಕ್ಕಳಿಗೆ ಕೊಡೋದು 101%. ಬಟ್ ನೀವು ಗಟ್ಟಿದ್ದಾಗನ ಅವ್ರಿಗೆ ಕೊಟ್ಟು ಬಾಜುಕ್ ಹಾಕಕ್ಕೆ ಹೋಗ್ಬೇಡ್ರಿ. ಆದ್ರೆ ನಾ ಸೀನಿಯರ್ ಸಿಟಿಸನ್ದ ಎಲ್ಲ ಇವ್ರಿಗೆ ವಿನಂತಿನೂ ಮಾಡ್ತೇನೆ, ತಮ್ಮದು ತಾಟ ಮತ್ತು ಪಾಠ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ. ತಮ್ಮ ಕಡೆ ತಾಟ ಪಾಠ ಇದ್ರೆ ನಿಮ್ಗೆ ಸಾಯು ಮಠ ಅವ್ರು ನೋಡ್ತಾರೆ. ಆಮೇಲೆ ಅದು ಗಂಡು ಮಕ್ಕಳಿಗೆ ತಮ್ಗೆ ಯಾರು ಕೊಡೋದೈತಿ ಅದು ಬರ್ದಿಡ್ರಿ. ಬಟ್ ಇರೋ ಮಠ ತಾಟ ಪಾಠ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ. ಒಂದು ನಿಮ್ ಗೋಕಾಕ್ ಫಾಲ್ಸ್ ಸದ್ಯಕ್ಕೆ ನಾವು ಈಗ ಮಳೆಗಾಲದಲ್ಲಿ ಅವ್ರು ಕರ್ಕೊಂಡ್ಬರ್ತೇವೆ. ಒಳ್ಳೆ ವಿಚಾರ ಸರ್. ಇಂತಹ ಇಬ್ರು ದಂಪತಿಗಳು ಸೇರಿ ಇಂಥ ಒಳ್ಳೆ ಕೆಲಸ ಮಾಡತ್ತೀರಿ. ಇದಕ್ಕೆ ನಿಮ್ಮ ಮಕ್ಕಳ ಸಪೋರ್ಟ್ ಕೂಡ ಇದೆ. ಈ ರೀತಿ ಹಿರಿಯರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸದಾಕಾಲ ಇರಲಿ. ನೀವು ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಆ ದೇವರು. ನಿಮ್ಗೆ ಇನ್ನಷ್ಟು ಹೆಚ್ಚಿನ ಸ್ಥಾನಮಾನವನ್ನ ಸಮಾಜದಲ್ಲಿ ನೀಡಲಿ ಅಂತ ಆಶಿಸ್ತಾ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಸಾಧ್ಯ ಆದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿಕೊಟ್ರೆ ಭಾಳ. ನಮಸ್ಕಾರ, ನಾನು ವಿಜಯ್ ಮೋರೆ,
ಮಾಜಿ ಮೇಯರ್ ಬೆಳಗಾವ್ ಮತ್ತು ಶಾಂತಾಯಿ ವೃದ್ಧಾಶ್ರಮ ಕಾರ್ಯಾಧ್ಯಕ್ಷನಾಗಿ ಸ್ಟಾರ್ ಪೀಪಲ್ ಕನ್ನಡ ಈ ಯೂಟ್ಯೂಬ್ ಚಾನಲ್ಗೆ ನಾನು ಹಾರ್ದಿಕ ಶುಭಾಶಯ ಕೊಡ್ತೇನೆ. ತಾವು ಮಾಡುವಂಥ ಕೆಲಸ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಕೆಲಸ, ಈ ಸಮಾಜಕ್ಕೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಾವು ಜನರ ಮುಂದೆ ತರಲಿಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದೇ ಪ್ರಕಾರ ತಾವು ಪಾಸಿಟಿವ್ ಸ್ಟೋರಿಯನ್ನು ಮಾಡಿ ತಮ್ಮ ಚಾನಲನ್ನು ಒಂದು ಒಳ್ಳೆಯ ಸ್ತರಕ್ಕೆ ಕರ್ನಾಟಕದಲ್ಲಿ ಆಗಬೇಕಂತೇಳಿ ನಾನು ತಮಗೆ ಹಾರ್ದಿಕ ಶುಭಾಶಯ ಕೊಡ್ತೇನೆ. ಸ್ಟಾರ್ ಪೀಪಲ್ ಕನ್ನಡ, ಆಲ್ ದ ಬೆಸ್ಟ್.